ಎಲ್ಲ ಹೆಣ್ಣು ಮಕ್ಕಳಿಗೂ ಗೊತ್ತಿರಲೇಬೇಕಾದ ಅಡುಗೆ ಮನೆಯ ಗುಟ್ಟುಗಳು ಮತ್ತು ಅಡುಗೆ ಮನೆಯ ಸ್ವಚ್ಛತೆಗಾಗಿ ಕೆಲವೊಂದು ಸಲಹೆಗಳು. ಗ್ಯಾಸ್ ಬರ್ನರ್ಗಳನ್ನು ಹುಣಸೆಹಣ್ಣಿನ ನೀರಿನಲ್ಲಿ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಉಜ್ಜಿದರೆ ಬರ್ನರ್ಗಳಲ್ಲಿ ರಂಧ್ರಗಳು ಶುಭ್ರವಾಗುತ್ತವೆ, ಹೊಳೆಯುತ್ತವೆ. ನಿಂಬೆಹಣ್ಣನ್ನು ಉಪಯೋಗಿಸಿದ ನಂತರ ಅದರ ಸಿಪ್ಪೆಯನ್ನು ಪಾತ್ರೆಯ ಜೆಲ್ನಲ್ಲಿ ಅದ್ದಿ ಮಂಕಾಗಿರುವ ಸ್ಟೀಲ್ ನಲ್ಲಿಗಳನ್ನು ಉಜ್ಜುವುದರಿಂದ ನಲ್ಲಿಗಳು ಶುಭ್ರವಾಗಿ ಹೊಳೆಯುತ್ತವೆ. ಅಡುಗೆ ಮನೆಯ ಸಿಂಕ್ ಪೈಪ್ ಕಟ್ಟಿಕೊಂಡು ನೀರು ಸರಾಗವಾಗಿ ಹೋಗದಿದ್ದರೆ ಪೈಪ್ನ ಒಳಗಡೆ ಅಡುಗೆ ಸೋಡಾ, ವಿನೆಗರ್ ಹಾಗೂ ಬಿಸಿ ನೀರನ್ನು ಹಾಕಿ ನೀರು ಸರಾಗವಾಗುತ್ತದೆ. ಅಡುಗೆ ಸೋಡಾ ಮತ್ತು ವಿನೆಗರ್ ದ್ರಾವಣವನ್ನು ಬಳಸಿ ಅಡುಗೆ ಮನೆಯಲ್ಲಿ ಉಂಟಾಗುವ ಎಂತಹ ಹಠಮಾರಿ ಜಿಡ್ಡಿನ ಕಲೆಗಳನ್ನಾದರೂ ತೆಗೆಯಬಹುದು. ಕಾಫಿ ಪೌಡರ್ ಫ್ರೆಶ್ ಆಗಿರಬೇಕಾದರೆ 1 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕಿರಿ. ಬಾಣಲೆಗೆ ಎಣ್ಣೆಯನ್ನು ಹಾಕಿ ಸ್ಟವ್ ಮೇಲೆ ಇಟ್ಟಾಗ ಅದರಲ್ಲಿ ನೀರಿನ ಅಂಶ ಇದ್ದರೆ ಅದು ಸಿಡಿಯುತ್ತಾ ಹೊರಗಡೆ ಚಿಮ್ಮುತ್ತದೆ. ಅದಕ್ಕೆ 1/4 ಚಮಚ ಯಾವುದಾದರೂ ಹಿಟ್ಟನ್ನು ಹಾಕಿ ಕಲಕಿ. ಕೂಡಲೇ ಎಣ್ಣೆ ಸಿಡಿಯುವುದು ನಿಲ್ಲುತ್ತದೆ. ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು ಸೇರಿಸಿ ಸ್ಟೀಲ್ ಸಿಂಕ್ನಲ್ಲಿ ಹಾಕಿ ನ್ಯೂಸ್ ಪೇಪರ್ನಿಂದ ಉಜ್ಜಿ ನಂತರ ತೊಳೆಯಿರಿ. ಸಿಂಕ್ ಹೊಸದರಂತೆ ಶುಭ್ರವಾಗಿರುತ್ತದೆ. ಹೊಸ ಪೊರಕೆಯನ್ನು ತಂದಾಗ ಅದರ ಧೂಳನ್ನು ಬೇಗ ತೊಲಗಿಸಲು ಪೊರಕೆಯ ಕವರ್ ತೆಗೆಯದೆ ಹಾಗೆಯೇ ಅದನ್ನು ಹೊಸೆಯಿರಿ. ಧೂಳು ಕವರಲ್ಲಿ ಉಳಿಯುತ್ತದೆ. ಚೆನ್ನಾಗಿ ತಳ ಹತ್ತಿರುವ ಪಾತ್ರೆಗಳನ್ನು ಸುಲಭವಾಗಿ ಸ್ವಚ್ಛಗೊಳಿಸಲು ಆ ಪಾತ್ರೆ ತುಂಬ ನೀರನ್ನು ಹಾಕಿ ಅದಕ್ಕೆ ಡಿಟರ್ಜೆಂಟ್ ಪೌಡರ್ ಹಾಕಿ ಕುದಿಸಿ. ಅಡುಗೆ ಸೋಡಾ ಮತ್ತು ವಿನೆಗರ್ ದ್ರಾವಣವನ್ನು ಬಳಸಿ ಅಡುಗೆ ಮನೆಯಲ್ಲಿ ಉಂಟಾಗುವ ಎಂತಹ ಹಠಮಾರಿ ಜಿಡ್ಡಿನ ಕಲೆಗಳನ್ನಾದರೂ ತೆಗೆಯಬಹುದು. ಈ ಸಲಹೆಗಳು ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.